ಏನಮ್ಮಿ ನಿಮ್ ಫೇವ್ರೇಟ್ ಮಳೆ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಏನ್ ಕತೆ? ಗೌಡ್ರೆ ಏ ಸುಮ್ನೆ ತಮಾಷೆ ಮಾಡ್ದೆ ಕಣಮ್ಮಿ. ಲೇ ಕ್ವಾಟ್ಲೆ, ಹಿಂಗೊಂದೊಂದೇ ಸುಳು ಕೊಡ್ತಾ ಕಾಗ್ದ ಬರಿತಾವನೆ ಅಂತಂದ್ರೆ ಆ ಲೋಕಿ ಬಿಟ್ಟು ಈ ವಿಚಾರ ಎಲ್ಲ ಬೇರೆ ಯಾರಿಗೂ ಗೊತ್ತದೆ ಅಂತ ಕಳ್ಳ. ಅದು ಅದು ಅಣ್ತಮ್ಮ. ಹಂಗೂ ಇಲ್ಲ ಹಿಂಗೂ ಇಲ್ಲ ಕಳ್ಳ. ಹಿಂಗ್ ಒಂದೊಂದೇ ಕಾಗ್ದ ಬರಿತಾವನೆ ಅಂತಂದ್ರೆ ಅವನ್ ಯಾರೋ ತೀರಾ ನಮಗ್ ಹತ್ರದವನೇ ಅನ್ಸ್ತದೆ ಕಳ್ಳ. ಹಂಗೆ ವಿ ಅಕ್ಷರದಿಂದ ಶುರುವಾಗೋ ಹೆಸರುಗಳು ಹೇಳು ನೋಡುವ. ಇದ್ಯಾ? ಇದೇನಂತಮ್ಮ ಅದ್ಕಮ್ಮನ ಹೆಸರು ಹೇಳ್ತಾ ಇದೀಯಾ? ಲೇ ಕ್ವಾಟ್ಲೆ, ನಾವು ಹೇಳಿದ್ ವಿಜ್ಞಾನಿ ಹೆಸರಲ್ಲ ಕಳ್ಳ. ನೀವಿಬ್ರು ಯೋಚನೆ ಮಾಡ್ಕೊಂಡು ಹಿಂಗ್ ಕೂತಿದ್ರಲ್ಲ, ಅದಕ್ಕೆ ನೀನಾದ್ರೂ ಹೇಳಮ್ಮಿ ಅಂತ. ಅಮ್ಮಿ, ನಿನ್ ಗಂಡ ನಿನ್ ಮ್ಯಾಗೆ ಅನುಮಾನ ಪಡ್ತಾನೆ ಅಂತ ಗಾಬರಿ ಆಗ್ಬಿಡ ಕಣಮ್ಮಿ. ಅಲ್ಲ ಕಣಮ್ಮಿ, ಹೋಗಿ ಹೋಗಿ ನೀನ್ ಫೋನ್ ಮಾಡಿ ಹೇಳು. ಕನ್ಸಲ್ಲಾದ್ರೂ ಈ ತರ ಯೋಚನೆ ಮಾಡ್ತೀಯ ಅಮ್ಮಿ ನೀನು? ಇಲ್ಲ ತಾನೇ, ನೀನ್ ಮಾಡಿಯ ಹೇಳಮ್ಮಿ. ನೀನ್ ಹೇಳ್ದಂಗೆ ಮಾಡಿರಕ್ಕೆಲ್ಲ ಬಿಡು ಅಣ್ತಮ್ಮ. ಆದ್ರೂ ಅಣ್ತಮ್ಮ, ನೀನ್ ಅದ್ಕಮ್ಮನ ಹೆಸರು ಹೇಳ್ದ ತಕ್ಷಣ ನಂಗೆ ಒಂಥರ ಆಗೋಯ್ತು. ನೀನು ಪಾಪ ಅದ್ಕಮ್ಮಂಗೆ ಇನ್ನೆಂಗಾಗಿರ್ಬೇಡ ಹೇಳು ನೀನು. ಲೇ ಕ್ವಾಟ್ಲೆ, ಈಗ ಯಾರಾದ್ರೂ ಬಂದು ಒಂದ್ ಹೆಸರು ಹೇಳು ಅಂತಂದ್ರೆ ನಂಗೆ ನೆನಪಾಗದೆ ನಮ್ಮ ಅಪ್ಪಯ್ಯನ ಹೆಸರು. ಹಂಗಂತ ಅವ್ರ ಕೆಟ್ಟ ಕೆಲಸ ಮಾಡಾರ ಹೇಳು? ಲೇ ಕ್ವಾಟ್ಲೆ, ನನ್ನ ಅಮ್ಮಿ ಅಪ್ರಂಜಿಕಲ್ಲ. ಕನ್ಸಲು ಒಬ್ರಿಗೂ ಕೆಟ್ಟದ್ ಬಯಸಲ್ಲ ಅವಳು. ಅಂತದ್ರಲ್ಲಿ ಅವಳಿಗೆ ಒಳ್ಳೇದ್ ಬಯಸ್ತಿರೋ ನಮ್ಮ ಅಪ್ಪಯ್ಯನ್ ಕೆಟ್ಟದ್ ಬಯಸ್ತಲೇನ್ಲ? ಅಮ್ಮಿ, ಸರಸ್ವತಿಗೆ ಇನ್ನೊಂದ್ ಹೆಸ್ರೇ ವಿದ್ಯಾ ಅಂತವ. ಹಿತ ಹೇಳ್ಬೇಕು ಅಂದ್ರೆ ನನ್ನ ಅಮ್ಮಿ ಜಾವತೆ ಕಣ್ಲ. ನನ್ ದೇವತೆ ಯಾವತ್ತಾದ್ರೂ ಕೇಡ್ ಬಯಸೋದ್ ನೋಡಿದ್ಯಲ್ಲ? ನೋಡ್ಲಾ, ನನ್ ಪಾಲ್ಗೆ ನಮ್ಮ ಅಪ್ಪಯ್ಯ ಒಂದ್ ಕಣ್ ಆದ್ರೆ ನನ್ನ ಅಮ್ಮಿ ಇನ್ನೊಂದ್ ಕಣ್ ಕಳ್ಳ. ಇವ್ರಿಬ್ರುವೆ ನನ್ ಜೀವನದಾಗ ಯಾವ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಕಲ. ನೀನ್ ಹೇಳ್ತಾ ಇರೋದು ದಿಟ ಅಣ್ತಮ್ಮ. ಅದ್ಕೆಮ್ಮ ಯಾ ತಪ್ಪು ಮಾಡಿಲ್ಲ. ಅಮ್ಮಿ, ನಾನ್ ನಿನ್ ಹೆಸರು ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡ ಕಣಮ್ಮಿ. ವಿ ಅಕ್ಷರದಿಂದ ಇನ್ಯಾವ ಹೆಸರು ಬರ್ತದೆ ಹೇಳು? ಆ ಹೆಸರಿನವರು ನಮ್ಮೂರಾಗ ಯಾರನ್ನ ಇದ್ದಾರೆ ಪತ್ತೆ ಮಾಡುವ. ಅಣ್ತಮ್ಮ, ವಿ ಅಕ್ಷರದಿಂದ ಶುರು ಆಗೋದು ನಾನ್ ಹೇಳ್ತೀನಿ. ಇಲ್ಲ ಇಲ್ಲ, ಆ ಪೆನ್ನು ಬುಕ್ಕು ತರಲ್ಲ ಇಲ್ಲಿ. ನನ್ನ ಅಮ್ಮಿಗೆ ಹೇಳ್ತಾ ಹೋಗುವ, ಅವಳು ಬರಿತಾ ಹೋಯ್ತಾಳೆ. ಕೊಡ್ಲಾ? ಬರಮ್ಮೆ. ವೀಣಾ, ಅವ್ವ, ಫೋನ್ ಮಾಡ್ದವಳ ಹೆಸರು ವಿ ಅಕ್ಷರದಿಂದ ಶುರುವಾಯ್ತದೆ ಅಂದ್ರೆ ಅವಳು ಯಾರಿರ್ಬೋದು? ಕದ ತಟ್ಟದವಳು ಒಳಗ್ ಬರ್ದೇ ಇರ್ತಾಳ? ಇಲ್ಲ, ಬರ್ತಾಳೆ. ಹಂಗೆ ಅವಳು ಯಾರು ಅಂತವ ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಮೊದಲನೇ ಪತ್ರದಾಗೆ ನನಗೆ ಅವಳು ಯಾರು ಅಂತ ಗೊತ್ತು ಅಂತ ಬರೆದ್ರು. ಅದೇ ಎರಡನೇ ಪತ್ರದಾಗೆ
ವಿ ಅಕ್ಷರದಿಂದ ಶುರುವಾಯ್ತದೆ ಅಂತ ಬರೆದ್ರು. ಅಕಸ್ಮಾತ್ ಅವಳ ಹೆಸರು ಏನಾದ್ರೂ ಎರಡೆರಡು ಅಕ್ಷರದಲ್ಲಿ ಇತ್ತು ಅಂತ ಅನ್ಕೋ, ಮುಂದಿನ ಪತ್ರದಾಗೆ ಅವಳ ಪೂರ್ತಿ ಹೆಸರೇ ಬಂದ್ಬಿಡ್ತದೆ. ಈ ಅಟ್ಟಿ ಗೌರವ ಕಳ್ದು ನಮ್ ದೊಡ್ಡಪ್ಪನ್ ಜೈಲಿಗೆ ಕಳಿಸ್ಲಲ್ಲ, ಅವಳು ಯಾರು ಅಂತ ನಾನ್ ನೋಡ್ಲೇಬೇಕು ಕಣವ. ಟ್ರೈಲರ್ ಬಂದ್ಮೇಲೆ ಪಿಕ್ಚರ್ ಬಿಡ್ದೇ ಇರ್ತಾರೆ, ಬಿಡ್ತಾರೆ. ಒಟ್ನಲ್ಲಿ ಅವಳು ಬುಡಕ್ಕಂತೂ ಬೆಂಕಿ ಇಟ್ಟೇ ಇಡ್ತಾರೆ. ಮುದ್ದು ಸೊಸೆ, ಯಾಕವ ದಿಗಲ್ ಬಿದ್ಬಿಟ್ಟೆ? ಏನಾಯ್ತವ? ಚಿಕ್ಕತ್ತೆ, ಅದು ಚಿತ್ರ, ನಮ್ ಜೀವನ ಒಂಥರ ಈ ಪ್ರೆಷರ್ ಕುಕ್ಕರ್ ಇದ್ದಂಗೆ. ಹೊರಗಿಂದ ಬಿಸಿ ಆಯ್ತಿದ್ದಂಗೆ ಒಳಗಡೆ ಮುಚ್ಚಿಟ್ಕೊಂಡಿರ್ತೀವಲ್ಲ ಸತ್ಯ ಅನ್ನೋ ಪದಾರ್ಥ ಒತ್ತಡಕ್ಕೆ ಆಚೆ ಬಂದ್ಬಿಡ್ತದೆ. ಒಂದೊಂದ್ ಕಿತ ಆ ವಿಸಲ್ ಬರ್ದೆ ಸತ್ಯ ಅನ್ನೋದು ಒಳಗೆ ಉಳ್ಕೊಂಬಿಡ್ತು ಅಂತ ಅನ್ಕೋ, ಆಗ ನಾವೇ ಆ ವಿಸಲ್ನ ತೆಗೆದು ಸತ್ಯನ ಆಚೆಗೆ ಹಾಕ್ಬೇಕಾಯ್ತದೆ. ನೀನೇನು ಯೋಚನೆ ಮಾಡ್ಬೇಡ. ಒತ್ತಡ ಏಟೇ ಇರ್ಲಿ, ಸತ್ಯ ಏನೇ ಇರ್ಲಿ, ಅದನ್ನ ಹೆಂಗ್ ಆಚೆಗೆ ಹಾಕ್ಬೇಕು ಅಂತ ನನಗೆ ಗೊತ್ತು, ಹಾಕ್ತೀನಿ. ನನ್ನ ಅಮ್ಮಿ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಈ ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗ್ಲೇಬೇಕೆ? ಭದ್ರಾ, ಡಾಕ್ಟರ್ ಆಗ್ಬೇಕು ಅನ್ನೋ ವಿದ್ಯನ್ ಕನ್ಸು ಈಡೇರ್ಸ್ಬೇಕು ಅಂತವ ನಿಂತಿದ್ಯಾ ಅನ್ನೋದ್ ಕೇಳಿ ನಂಗೆ ಸ್ಯಾನೆ ಸಂತೋಷ ಆಯ್ತು. ನನ್ನಿಂದಾಗಿ ನಮ್ಮ ಅಟ್ಟಿಯಿಂದ ಯಾರು ಓದಕ್ ಹೋಗ್ದಂಗ್ ಆಗೋಯ್ತಲ್ಲ ಅಂತ ದಿನಾಲು ಕೊರಗ್ತಾ ಇದ್ದೆ. ಆದ್ರೆ ನೀನ್ ಮಾಡಿರೋ ನಿರ್ಧಾರ ಕೇಳಿ ಮನ್ಸಿಗೆ ಒಂಥರ ಸಮಾಧಾನ ಆಯ್ತು ಭದ್ರಾ. ವಿದ್ಯಾ ಡಾಕ್ಟರ್ ಆಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು. ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಕೊಂಡ್ರೆ ಡಾಕ್ಟರ್ ಸೀಟ್ ಸಿಗೋದು. ಅದಕ್ಕೆ ಅವಳನ್ನ ನೀನ್ ಕೋಚಿಂಗ್ ಸೇರ್ಸ್ಬೇಕಾಯ್ತದೆ. ಹೂ ಗೌಡ್ರೆ, ಎಂಟ್ರೆನ್ಸ್ ಎಕ್ಸಾಮು ಬರಿಬೇಕು. ಇಂಥ ಎಕ್ಸಾಮ್ ಪಾಠ ಮಾಡ ಕೋಚಿಂಗ್ ಸೆಂಟರ್ನಾಗೆಯ ನಾನು ನಮ್ಮ ಮನೆಯವರು ಕೆಲಸ ಮಾಡ್ತಾ ಇರೋದು. ನಿಂಗೇನು ಅಭ್ಯಂತರ ಇಲ್ಲ ಅಂದ್ರೆ ವಿದ್ಯೆನ ಅಲ್ಗೆ ಸೇರ್ಸು. ನನ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿರೋ ವಿದ್ಯಾಗೋಸ್ಕರ ನಾನೇನಾರು ಮಾಡ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಅವಳು ಪಾಠ ಮಾಡಿ ಅವಳು ಗುರಿ ಸಾಧಿಸೋದಕ್ಕೆ ಒಂದ್ ಚಿಕ್ಕ ಸಹಾಯ ಮಾಡಕ್ಕೆ ಅವಕಾಶ ಮಾಡ್ಕೊಡು. ಅಮ್ಮೆ ಬೈಲಿ, ಯಾಕಮ್ಮಿ ಒಂಥರ ಇದ್ದೆ? ಏನಾಯ್ತು? ಯೋನು ಇಲ್ಲ ಗೌಡ್ರೆ. ಗೌಡ್ರೆ, ನಿಮ್ಗೇನಾಯ್ತು? ಏನೋ ಯೋಚನೆ ಮಾಡ್ತಿರೋ ತರ ಅದೇ. ಬಾಯ್ ಕೂತ್ಕೊಳ್ಳಿ. ಅಮ್ಮೆ, ಅದು ನೀನ್ ಡಾಕ್ಟರ್ ಆಗ್ಬೇಕಂದ್ರೆ ಅದೆಂತದೋ ಎಕ್ಸಾಮ್ನ ಪಾಸ್ ಆಗ್ಲೇಬೇಕೇನಮ್ಮೆ? ಹೂ ಗೌಡ್ರೆ, ಅದನ್ ಬರ್ದ್ರೇನೆ ಸೀಟ್ ಸಿಗೋದು. ಅದ್ ಸರಿ, ಆ ಎಕ್ಸಾಮ್ನ ನೀನ್ ಪಾಸ್ ಆಗ್ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಕ್ಲಾಸಿಗೆ ಹೋಗ್ಲೇಬೇಕೆ? ಯಾರು ಹೇಳ್ದಂಗೆ ಗೌಡ್ರೆ? ಅದೇ ಕಣಮ್ಮೆ, ನಾವ್ ಸೀಮಂತಕ್ಕೆ ಹೋದಾಗ ಅವ್ರು ಹೇಳಲಿಲ್ವೇ? ಓ, ಭವಾನಿ ಬಗ್ಗೆ ಮಾತಾಡ್ತಿದ್ದೀರಾ? ಅವಳು ಹೇಳ್ದಂಗೆ ಅವಳು ಹೇಳ್ದಂಗೆ ನಿನ್ ಕೋಚಿಂಗ್ ಹೋಗ್ಲೇಬೇಕೆ? ಹೋದ್ರೆ ಒಳ್ಳೇದು. ಅಲ್ಲ ಕಣಮ್ಮೆ,
ನೀನು ಶಾನೆ ಬುದ್ಧಿವಂತೆ. ಆ ಪರೀಕ್ಷೆ ಎಲ್ಲ ಒಂದ್ ವಿಷಯನೇ ಹೇಳು. ಗೌಡ್ರೆ, ನಾನು ಏಟೇ ಬುದ್ಧಿವಂತೆ ಆಗಿದ್ರುವೆ ಈ ಒಂಥರ ಬಾವಿನಲ್ಲಿರೋ ಕಪ್ಪೆ ಇದ್ದಂಗೆ ನಾನು ಓದೆ ನನ್ ಪ್ರಪಂಚ. ಆದ್ರೆ ಈ ಎಕ್ಸಾಮ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಏಟ್ ತಿಳ್ಕೊಂಡ್ರುವೆ ಕಮ್ಮಿನೇಯ. ಅದ್ಕೆಯ ಎಲ್ರು ಕೋಚಿಂಗ್ ಹೋಗೋದು. ಹಂಗಲ್ಲ ಕಣಮೆ, ನೀನ್ ಅಟ್ಟಿಯಾಗೆ ಓದ್ಕೋತಾರ ಸಾಕಾಗಿಲ್ವೇ? ಗೌಡ್ರೆ, ನಾನು ಓದಿರೋದ್ರಲ್ಲಿ ಬುದ್ಧಿವಂತ ಇರ್ಬೋದು, ಆದ್ರೆ ಅಲ್ಲಿಗೆ ಹೋದ್ರೆ ಗೊತ್ತಿಲ್ದೆ ಇರೋದು ಕೂಡ ಅವ್ರು ಹೇಳ್ಕೊಡ್ತಾರೆ. ಹಂಗಾರೆ ಈಗ ನೀನು ಕೋಚಿಂಗ್ ಕ್ಲಾಸ್ಗೆ ಹೋಗ್ಲೇಬೇಕು ಅಂತೀಯಾ? ಹೋಗ್ಲೇಬೇಕು ಅಂತ ಏನಿಲ್ಲ ಗೌಡ್ರೆ, ಹೋದ್ರೆ ಹೊಸಿ ನಂಗೆ ಸುಲಭ ಆಯ್ತದೆ ಆಟೆಯ. ಹಂಗಲ್ಲ ಕಣಮಿ, ನೀವ್ ಹೋಗೋದೇನೋ ಸರಿ, ಆದ್ರೆ ಅವಳಿರತ್ತವೇ ಹೋಗ್ಬೇಕೆ? ಯಾಕ್ ಗೌಡ್ರೆ ಹಿಂಗೆ ಹೇಳ್ತಿದ್ದೀರಾ? ಯೋನ್ ಇಲ್ಲ ಕಣಮಿ, ಅದೇಯ ಇದೇ ನೆಪದಲ್ಲಿ ಕಳೆದೋಗಿರೋ ಸಂಬಂಧ ಏನಾದ್ರು ಬೆಳೆಸ್ಕೊಳ್ಳೋ ಉದ್ದೇಶ ಇಟ್ಕೊಂಡ್ಬಂದ್ಬಿಟ್ಟಾರೇನೋ ಅಂತ. ಹೌದಲ್ವೇ, ಈ ವಿಷಯ ನನ್ ತಲೆಗೆ ಹೊಳಿಲಿಲ್ಲ. ಈ ಅವಕಾಶನ ಬಳಸ್ಕೊಂಡು ಹೆಂಗಾರ ಮಾಡಿ ಅಕ್ಕ ತಮ್ಮನ್ ಸಂಬಂಧನ ಸರಿ ಮಾಡಿದ್ರೆ ಮುಂದೆ ತಾನಾಗೆ ಆಯ್ತದಲ್ವೇ. ಅಕ್ಕನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕಾದ್ರುವೆ ನಾನ್ ಕೋಚಿಂಗ್ ಕ್ಲಾಸ್ಗೆ ಹೋಗ್ಲೇಬೇಕು. ಯೋನಮ್ಮೆ, ಅವ್ರ ಪಿಲಾನು ಇದೇ ಆಗಿರ್ಬೋದಲ್ವೇ? ಓ, ಅವ್ರೇನಾದ್ರೂ ನಿಮ್ಗ್ ಹತ್ರ ಆದ್ರೆ ನಿಮ್ ಮನ್ಸ್ ಕರ್ಗಿ ಅವ್ರನ್ನ ಒಪ್ಕೊಂಡ್ಬಿಟ್ಟಿರೇ? ಅಮ್ಮೆ, ಏನ್ ಮಾತಾಡ್ತಾ ಇದ್ಯಾ? ಅದಿ ಜೀವನದಲ್ಲಿ ಸಾಧ್ಯ ಇಲ್ಲ. ಮತ್ ಯಾಕೆ ತಲೆ ಕರ್ಸ್ಕೊಂಡಿರಾ? ಅವ್ರು ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ಆದ್ರೆ ನಾನ್ ಕೋಚಿಂಗ್ ಹೋಗ್ಬೇಕು ಅನ್ನೋ ಮಾತು ದಿಟ್ಟ. ಅಲ್ಲ, ಅವಳಿರತ್ತವೆ ಯಾಕೆ ಹೋಗ್ಬೇಕು? ಬೇರೆ ಯಾವ್ದಾದ್ರು ನೋಡಿದ್ರೆ ಆಯ್ತು ಬಿಡು. ಇದು ಬಿಟ್ರೆ ಮೈಸೂರೋ ಬೆಂಗಳೂರೋ ಹೋಗ್ಬೇಕು, ಅದೆಲ್ಲ ಆಗ ಮಾತೆ. ನಿಮಗಿಷ್ಟ ಇಲ್ಲ ಅನ್ನೋದಾದ್ರೆ ಬೇಡ ಬಿಡಿ. ನಾನು ಹಂಗೆ ಹೇಳ್ತಿಲ್ಲ ಕಣಮ್ಮಿ. ಗೌಡ್ರೆ, ಕ್ಲಾಸ್ ಅವ್ರದ್ದಲ್ಲ ತಾನೆ, ಅವ್ರು ಬರೀ ಅಲ್ಲಿ ಕ್ಲಾಸ್ ತಗೋತಾರ ಆಟೆಯ. ನಿಮ್ಗೇನಾದ್ರೂ ಕರಳು ಬಳ್ಳಿ ಸಂಬಂಧದ ಮನ್ಸು ಎಳಿತದೆ ಅಂದ್ರೆ ಬೇಡ ಬಿಡಿ. ಹಂಗಲ್ಲ ಕಣಮ್ಮಿ, ನಿಂಗೆ ಕೋಚಿಂಗ್ ಹೋದ್ಮೇಲೆ ಒಳ್ಳೇದಾಯ್ತದೆ ಅಂದ್ಮೇಕೆ ನಾವು ಅದ್ರ ಬಗ್ಗೆ ಯೋಚಿಸಲೇಬೇಕು. ಏನ್ ಮಾಡೋದು? ಏನು ಅಮ್ಮವರು ಶಾನೆ ಡೀಪಾಗಿ ಯೋಚನೆ ಮಾಡ್ದಂಗಿದೆ, ಏನು ಇಸಿಯಾ? ಏನಿಲ್ಲ ರೀ, ವಿದ್ಯಾನ ಕೋಚಿಂಗ್ ಸೇರ್ಸಕ್ಕೆ ಭದ್ರಂಗ್ ಮೆಸೇಜ್ ಮಾಡಿದ್ದೆ, ಅವನಿನ್ನೂ ರಿಪ್ಲೈಯೇ ಮಾಡಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏನು ಮೇಡಮ್ ಅವರು ವಿದ್ಯಾನ ನೆಪ ಮಾಡ್ಕೊಂಡು ತವ್ರ ಮನೆಗೆ ಹತ್ರ ಆಗೋ ಪ್ಲಾನ್ ಮಾಡ್ದಂಗಿದೆ? ಅಯ್ಯಯ್ಯೋ, ಖಂಡಿತ ಇಲ್ಲ ರೀ, ನಾನು ಆ ಥರ ಯೋಚನೆ ಮಾಡಿಲ್ಲ. ಏ ಭವಾನಿ, ಅದಕ್ಕೆ ಯಾಕೆ ಹಂಗೆ ಬೇಸರ ಮಾಡ್ಕೊಂಡು? ನಾನೇನೋ ತಮಾಷೆ ಮಾಡಿದೆ, ಏನು ಅಂತ ನನಗೆ ಗೊತ್ತಿಲ್ವೇ? ಅದು ನನ್ನಿಂದ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಅದ್ಯಾವ್ರು ನಂಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ಪ್ರಯತ್ನ ಮಾಡ್ತೀನಿ ರೀ. ನೀನು ಏನು ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ರೀ, ನನ್ನಿಂದ ಆ ಮನೇಲಿ ನಿಂತೋಗಿರೋ ಹೆಣ್ಮಕ್ಳು ಓದು ಮುಂದುವರಿಬೇಕು ಅಂತ ಅಷ್ಟೆ. ಕಷ್ಟಪಡ್ತಾ ಇರೋ ವಿದ್ಯಾಯಿಂದ ನಮ್ಮನೆ ಬ್ಯಾರೆ ಹೆಣ್ಮಕ್ಳಿಗೂ ಒಳ್ಳೇದಾಗ್ಬೇಕು. ಓದಿರೋ ಹೆಣ್ಮಕ್ಳಿಂದ ಬರೀ ಅವಮಾನ ಆಗಕ್ಕಿಲ್ಲ, ಸನ್ಮಾನನೂ ಆಯ್ತದೆ ಅಂತ ನಮ್ಮಪ್ಪ ಹೆಂಗ್ ಅರ್ಥ ಆಗ್ಬೇಕು ರೀ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ವಿದ್ಯಾ ಓದ್ಬೇಕು, ಅವಳು ಕನ್ಸ್ಕೊಂಡಂಗೆ ದೊಡ್ಡ ಡಾಕ್ಟರ್ ಆಗ್ಬೇಕು. ಅದಕ್ಕೆ ನಾನು ಈಟೆಲ್ಲ ಪ್ರಯತ್ನ ಮಾಡ್ತಾವ್ನಿ. ಭವಾನಿ, ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡ್ತಿದ್ದೀಯ ಅಂದ್ಮೇಕೆ ಖಂಡಿತ ಒಳ್ಳೇದೇ ಆಯ್ತದೆ. ನಿಮ್ಮ ಮನೆ ಕಟ್ಪಾಡುಗಳನ್ನೆಲ್ಲ ಮೀರಿ ಭದ್ರಾ ವಿದ್ಯಾನ ಓದಿಸ್ಬೇಕು ಅಂತ ಅವಳು ಬೆನ್ನೆಲುಬಾಗಿ ನಿಂತಿದ್ದಾನೆ ಅಂದ್ಮೇಕೆ ಖಂಡಿತ ಒಳ್ಳೆ ನಿರ್ಧಾರ ಮಾಡ್ತಾನೆ ಬಿಡು. ಅದ್ಯಾವ್ರ ದಯೆಯಿಂದ ಅವನಂಗ್ ಮಾಡಿದ್ರೆ ಸಾಕು. ಹಿಂಗಾರುವೆ ವಿದ್ಯಾ ನನ್ನ ಮೇಲೆ ಒರ್ಸಿರೋ ಋಣದ ಭಾರವ
ಹಸಿನಾದ್ರೂ ಕಮ್ಮಿ ಮಾಡ್ಕೊತೀನಿ. ನೀನ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಯ್ತದೆ ಅಂತಮ್ಮ. ಆದ್ರೆ ದಿನ ಅದಕ್ಕೆ ಮುನ್ನ ಕೋಚಿಂಗ್ ಸೆಂಟರ್ಗೆ ಏನ್ ಕಾರಣ ಹೇಳ್ಬಿಟ್ಟು ಕರ್ಕೊಂಡು ಹೋದಿಯೇ? ಅದನ್ನೇ ಅಲ್ವೆಲ್ಲ ನಾನು ಕೇಳ್ತಾ ಇರೋದು. ನಿನ್ ಹತ್ರ ಬಂದ್ರೆ ಏನಾದ್ರು ಒಂದ್ ಐಡಿಯಾ ಕೊಟ್ಟೇನೋ ಅಂತ ಬಂದ್ವಿ. ಹೋ, ತಾವು ಅದ್ಕೋ ಬಂದಿರೋದು? ಕಾರ್ಯವಾಸಿ ಕತ್ತೆ ಕಾಲ್ನೇ ಅಲ್ವೇನ್ಲ ಕ್ವಾಟ್ಲೆ ಹಿಡಿಬೇಕಾಗಿರೋದು. ಆಯ್ತಮ್ಮ. ಏನು ನೀನು ನೀನು ನನ್ನ ಕತ್ತೆ ಹೊಲಿಸ್ಬಿಟ್ಟ? ಲೇ ಕ್ವಾಟ್ಲೆ, ನನ್ ತಮಾಷೆ ಮಾಡಿದ್ಕಲ್ಲ, ನೀನ್ ಬಿಟ್ರೆ ನಂಗೆ ಯಾರಿದ್ದವ್ರು ಹೇಳು? ಅದು ಅಲ್ದಲೆಯ ಈ ಮನೇಲಿ ನಿನ್ನಷ್ಟು ಬುದ್ಧಿಶಾಲಿ ಯಾರಲ್ಲ ಅವ್ರೆ. ಅಕಸ್ಮಾತ್ ಏನಾದ್ರು ಚಾಣಕ್ಯನೇ ಬದುಕಿದಿದ್ರೆ ಅವ್ನ್ ನೀತಿ ಪಾಠ ಹೇಳಕ್ಕೆ ನೀನ್ ಹೇಳಿದ್ನೆ ಬರ್ಕ ಹೋಯ್ತಿದ್ದ ಕಳ್ಳ. ಟಣ್ ಟಡಣ್ 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 ಟಣ್ ಟಡಣ್ 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 ಟಡಣ್. ಅಂತಮ್ಮ ಎಲ್ಲಿ ಕಳ್ಳ? ಈಗ ಅದಕ್ಕೆಮ್ಮ ಅವ್ರ ಅಪ್ಪನ ಮನೆಗೆ ಹೋಗಕ್ಕೆ ಇಷ್ಟ ಪಡ್ತಾವಳೆ. ಹೊಸ ದಿನ ಹೋಗ್ಬಿಟ್ಟು ಬರ್ಲಿ ಅಂತ ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಕೋಚಿಂಗ್ ಹೋದ್ರೆ ಹೆಂಗೆ? ಇದಕ್ಕೆಲ್ಲ ನಮ್ಮ ಅಮ್ಮಮ್ಮ ಒಪ್ಪಿಗೆ ಕೊಟ್ಟಾರೆ ಅನ್ಕೊಂಡಿದ್ಯೆ? ಘಾಟಿ ಮುಚ್ಚಿ ಕಳ್ಳ. ಅಪ್ಪಿ ತಪ್ಪಿ ನಾವೇನಾರ ಅಲ್ಗ್ ಹೋಗ್ಬೇಕು ಅಂತಂದ್ರೆ ರುದ್ರ ತಾಂಡವನೇ ಮಾಡ್ಬಿಡ್ತಾಳೆ. ದಿಟ್ಟ ಅಲ್ವಾ? ಈ ಪ್ಲಾನ್ ವರ್ಕೌಟ್ ಹಾಕಿಲ್ಲ ಇರು. ಅಂತಮ್ಮ ಪ್ಲಾನ್ ಬಿ. ಮಹಾರಾಜರೇ ಅದೇನು ಅಂತ ಹೇಳಿ. ಸೂಪರ್ ಆದ್ರೆ ಇಟ್ಕತೀವಿ, ಇಲ್ಲ ಅಂತಂದ್ರೆ ಒಂದ್ ಆಚಿಗೆ ಹಾಕ್ತಿವಿ. ಈಗ ನೀನು ಅಮ್ಮಮ್ಮನ್ ತವ ಹೋಗಿ ನಮಗ್ ಮಕ್ಳಾಗ್ಬೇಕು, ನಮ್ಮ ವಂಶವ್ರು ಉದ್ಧಾರ ಆಗ್ಬೇಕು ಅಂದ್ರೆ ದಿನ ಗುಡಿಗೆ ಹೋಗಿ ರಥ ಮಾಡ್ಬೇಕು ಅಂತ ಸ್ವಾಮೀಜಿ ಹೇಳೋರು ಅಂತ ಹೇಳೋ. ಬೇಕಾದ್ರೆ ನಾನೇ ಸ್ವಾಮೀಜಿಗೆ ತಪ್ಪಾಕೊಂಡು ಬಂದು ಹೇಳ್ತೀನಿ. ಆಗ ಒಬ್ರು ಏನು ಮಾತಾಡಕ್ಕಿಲ್ಲ. ಹಂಗೇನಾದ್ರೂ ಹೇಳ್ಬಿಟ್ರೆ ಆಟೆಯ. ಲೇ ಇದ್ಯಾ, ನಿಂಗ್ ವ್ರತ ಮಾಡಕ್ ಬರಕಿಲ್ಲ, ನೀನ್ ಕುಟೆ ನಾನು ಬತ್ತೀನಿ ಅಂತ ನಮ್ ಜೊತೆ ಬರ್ತಾರ ಆಟೆಯ ಅಲ್ವೇನ್ರಿ ಗೌಡ್ರೆ? ಆಮೇ ಹೇಳ್ದೆ ಸರಿಗ ಹೇಳ್ದೆ ಕಣಮಿ ನಮ್ಮ ಅಮ್ಮಮ್ಮನ ಬಗ್ಗೆ. ಲೇ ಆ ಮೂಚಿನ 8 ವರ್ಷದಿಂದ ನೋಡ್ತಿದ್ದಿಲ್ಲ, ನನ್ನ ಅಮ್ಮಿ ತಿಳ್ಕೊಂಡ್ರೆ ಕಾಲ್ ಭಾಗ ತಿಳ್ಕೊಂಡಿಲ್ವಲ್ಲ ನೀನು? ಸರಿ ಸರಿ ಬಿಡಿ, ನಾನು ತಿಳ್ಕೊಂಡವನಿ. ಈ ಟೈಮಿಗೆ ಮಾಡ್ತಾ ಇತ್ತು ಅಷ್ಟೇ. ಅದು ದಿಕ್ವೆಯ. ಆ ಘಾಟಿ ಮುತ್ತಿ ಮೂಲೆಲ್ ಕೂರಗಂಟ ನಮಗ್ ನೆಮ್ಮದಿ ಇರಾಕಿಲ್ಲ. ಅಣ್ಣಯ್ಯ, ಅಜ್ಜಿ ಬಗ್ಗೆ ಯಾರಾದ್ರೂ ಹಂಗ್ ಮಾತಾಡಾರೆ? ತಪ್ಪಾಯ್ತು ಅದಕ್ಕಮ್ಮ, ತಪ್ಪಾಯ್ತು. ಬೇರೆ ಯೋಚನೆ ಮಾಡ್ತೀನಿ. ಟಂಟಣ 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 ಟಂಟಣ. ಆಯ್ತಮ್ಮ, ಈ ಎಲೆಕ್ಷನ್ ಪ್ರಚಾರ ಮಾಡಿ ಮಾಡಿ ಅದೇ ಗುಂಗಲ್ ತಲೆನೇ ಓಡ್ತಾ ಇಲ್ಲ. ಲಾ ಕ್ವಾಟ್ಲೆ, ನೀನ್ ಎಲೆಕ್ಷನ್ ಅಂದ್ಬಿಟ್ಟೆ ನಂಗೊಂದ್ ಐಡಿಯಾ ಬಂತು ಕಳ್ಳ. ಹೌದೇ? ಅದ್ ಇವನ್ ಹೇಳಿ ಗೌಡ್ರೆ. ಅದೇನು ಅಂದ್ರೆ, ಇವಾಗಪ್ಪ ಇಂತ ಹೋಗ್ಬಿಟ್ಟು ಏನಂತೀರಾ? ಅದ್ಕಮ್ಮ ಸೂಪರ್ ಅಂತಮ್ಮ. ಈ ಐಡಿಯಾನೇ ಬೆಸ್ಟ್. ಇನ್ ತಡ ಮಾಡೋದ್ ಬೇಡ, ನಡೀರಿ ಶಿಸ್ತಿನ ಸಿಪಾಯಿಗಳೇ. ಅತ್ತೆ ಮಾತ್ರ ತಕೊಳ್ಳಿ. ಸರಿ ಸರಿ, ನೀವೆಲ್ಲ ನೋಡ್ಕೊಳ್ಳಿ. ನಮ್ ಗೋವಿಂದ ಫೋನ್ ಮಾಡ್ತಾನೆ, ಕಳ್ಸ್ಕೊಡ್ತೀನಿ. ಸರಿ ಇಡ್ಲೇ. ಗೋವಿಂದ, ಇವತ್ತು ಯಾವ ಊರ್ ಕಡೆ ಪ್ರಚಾರ ನಮ್ದು? ಅಣ್ಣ, ಇವತ್ತು ಚಿಕ್ಕಮಂಡ್ಯದಿಂದ ಶುರುವಾದ್ರೆ ಹಂಗೆ ಸಾತ್ನೂರು, ಪೌಲೆಕೊಪ್ಪ ಆ ರೂಟಾಗಿ ಹೋಯ್ತಾ ಇದೀವಿ ಅಣ್ಣ. ಗೋವಿಂದ, ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ, ಕಾರ್ನಾಗೆ ಒಂದಿಷ್ಟು ಎಳ್ನೀರ್ ಇಟ್ಕೊಂಡು ಹೋಗಿ. ಅದನ್ನೆಲ್ಲ ನಾವ್ಯಾಕೆ ತಗೊಂಡು ಹೋಗ್ಬೇಕು?
ನಾವು ಹೋಗೋಕ್ಕಿಂತ ಮುಂಚೆನೆ ಜನರೇ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ನಮ್ಮ ಮಂಡ್ಯ ಜನವೇ ಹಂಗಲ್ವೇ, ಅಕ್ರೆ ಜೊತೆಗೆ ಸಕ್ಕರೆ. ಕಾವೇರಿ ನೀರು ಕೇಳಿದ್ರೆ ಕುಡಿಯಕ್ಕೆ ಮಜ್ಜಿಗೆ ಜೊತೆಗೆ ಎಳ್ನೀರು ಕೊಡ್ತಾರೆ. ಕ್ವಾಟ್ಲೆ ಅಪ್ಪಯ್ಯನ ಮುಂದ್ಗುಟ್ಟೆ ಹೋಗಿ ಸುಳ್ಳು ಹೇಳಕ್ಕೆ ಕಾಲ್ ಕೈ ಎಲ್ಲ ನಡುತ್ತೋಕಲ್ಲ. ಸುಮ್ಕೇರು ಅಣ್ತಮ್ಮ, ನೀನು ದಿಗ್ಲಿ ಬೀಳೋದಲ್ದೆ ನಾನು ಎದುರಿಸ್ಬೇಡ. ಈಗ ಅದಕ್ಕೆ ಮುಂದೆ ಕೊಟ್ಟಿರೋ ಮಾತನ್ನ ಈಡೇರಿಸ್ಬೇಕು ಅಂದ್ರೆ ನೀನ್ ಮಾತಾಡ್ಲೇಬೇಕು. ಬಾ, ನಾನಿದ್ದೀನಿ ಜೊತೆಗೆ. ಬಾ ಅಣ್ತಮ್ಮ. ಬೇಡಕ್ಕಲ್ಲ. ಧೈರ್ಯ ತಗೋ, ಮಾತಾಡು ಬಾ. ಅಪ್ಪಯ್ಯ, ಇವತ್ ನಾನುವೇ ಪ್ರಚಾರಕ್ಕೆ ಬರ್ಬೇಕೆ? ಇದೇನ್ಲ ಮಗ ಹಿಂಗ್ ಕೇಳ್ತಾ ಇದ್ದಿ? ನಿನಗ್ ಬರಕ್ ಇಷ್ಟ ಇಲ್ವೇ? ಅದಂಗಲ್ಲ ಅಪ್ಪಯ್ಯ, ಪ್ರಚಾರಕ್ಕೆ ಎಲ್ರು ಒಂದೇ ಕಡೆ ಹೋಗೋದ್ಬಿಟ್ಟು ನಾವ್ ಇನ್ನೊಂದ್ ಕಡೆ ಹೋದ್ರೆ ಒಳ್ಳೇದಲ್ವೇ? ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಮಗ. ಟೈಮ್ ಬೇರೆ ಇಲ್ಲ. ಎಲ್ರು ಒಂದೇ ಕಡೆಗೆ ಹೋಗ್ಬಿಟ್ರೆ ಪ್ರಚಾರನು ಮುಗ್ಸಕ್ ಹಾಕಿಲ್ಲ. ಎಲ್ರು ಒಂದೊಂದ್ ಕಡೆಗೆ ಹೋದ್ರೆ ಪ್ರಚಾರನು ಬೇಗ ಮುಗಿಸ್ಬೋದು. ಏನಂತಿಲ್ಲ ಗೋವಿಂದ? ಹಾ, ಸರಿ ಸರಿ. ಕ್ವಾಟ್ಲೆ ನೀನ್ ಇಬ್ರು ಓದಿರೆ? ಹ್ಞೂ ಅಪ್ಪಯ್ಯ, ನಾನು ಕ್ವಾಟ್ಲೆ ಹೋಗುವ ಅಂತಿದ್ವಿ, ಜೊತೆಗೆ ವಿದ್ಯುನ ಕರ್ಕೊಂಡು ಹೋಗುವ ಅಂತಿದ್ವಿ. ಅಲ್ಲ, ಅಟ್ಟಿ ಸೊಸಿನ ಪ್ರಚಾರಕ್ಕೆ ಕರ್ಕೊಂಡು ಹೋಯ್ತೀನಿ ಅಂತೀಯಲ್ಲ, ನಿನಗ್ ಬುದ್ಧಿ ಇದ್ದದ್ದೇನ್ಲ? ನೋಡ್ಲ ಮಗ, ಅವ್ವ ಹೇಳ್ತಾ ಇರೋದು ಸರಿಯಾಗದೆ. ನಮ್ಮ ಅಟ್ಟಿ ಹೆಣ್ಮಕ್ಳನ್ನ ರಾಜಕೀಯ ಪ್ರಚಾರ ಕರ್ಕೊಂಡು ಹೋಗೋದು ನನಗೂ ಯಾಕೋ ಸರಿ ಕಾಣಿಸ್ತಾ ಇಲ್ಲಕ್ಕಲ್ಲ. ಅಪ್ಪಯ್ಯ, ಕೆಲವೊಂದ್ ಕಡೆ ಈ ಸ್ತ್ರೀ ಶಕ್ತಿ ಸಂಘ, ಆ ಸಂಘ, ಈ ಸಂಘ ಅಂತ ಹೋದಾಗ ಆ ಹೆಂಗಸ್ರತವೆಲ್ಲ ಮಾತಾಡೋದಕ್ಕೆ ವಿದ್ಯೆ ಇದ್ರೆ ಸರಿ ಹೋಯ್ತದೆ. ಇನ್ನ ಡಿಗ್ರಿ ಕಾಲೇಜ್ ತಾವೆಲ್ಲ ಹೋದಾಗ ಯಾರನ್ನ ವಿದ್ಯಾವಂತರಿದ್ರೆ ಸರಿ ಹೋಯ್ತದೆ. ಇನ್ ನಾನು 8ನೇ ಕ್ಲಾಸ್ ಫೇಲು, ಇನ್ನ ನಾನು 4ನೇ ಕ್ಲಾಸ್ ಪಾಸು. ಕೇಳಿದ್ರಲ್ಲ, ಅದಕ್ಕೆ ಅಪ್ಪಯ್ಯ ಈ ವಿದ್ಯಾ ಬಂದ್ರೆ ಈ ವಿದ್ಯಾವಂತರ ಹೆಂಗಸ್ರತಾವೆಲ್ಲ ಓಟ್ ಕೇಳಕ್ ಸರಿ ಹೋಯ್ತದೆ ಅಂತ. ಹಂಗಂದ್ಬಿಟ್ಟು ನಿನ್ ಎಂಡ್ರು ಹೋಗಿ ಪ್ರಚಾರ ಮಾಡಿ ನನ್ ಮಗ ಗೆಲ್ಬೇಕೆ? ನನ್ ಮಗನ್ ಗೆಲ್ಸಕ್ಕೆ ನೀವೇ ಸಾಕು, ಸುಮ್ನಿರಿ. ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ. ಏನೇ ಅನ್ನಿ, ಮನೆ ಸೊಸೆ ಪ್ರಚಾರಕ್ಕೆ ಹೋಗೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ.